ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಾವು ಒಂದು 3-4 ದಿನದಿಂದ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಏನಿದೆ VAO ಎಕ್ಸಾಮು, ಸೊ ಇದ್ರ ಎಕ್ಸಾಮ್ ರಿಲೇಟೆಡ್ಡು ಒಂದು ಸಿಲೆಬಸ್ ಡಿಕೋಡ್ ಅಂತ ವಿಡಿಯೋ ಮಾಡಿದ್ವಿ. ಸೊ ಆ ಸಿಲೆಬಸ್ ಡಿಕೋಡ್ ವಿಡಿಯೋಗೆ ನಮಗೆ ಸುಮಾರು ಜನ ರೆಸ್ಪಾನ್ಸ್ ಏನು ಮಾಡಿದ್ದಾರೆ ಅಂದರೆ, ನೋಟಿಫಿಕೇಷನ್ ಇಲ್ಲದೇ ಈ ಸಿಲೆಬಸ್ ತೊಗೊಂಡು ಏನು ಮಾಡೋಣ, ಪ್ರಿಪೇರ್ ಮಾಡಿ ಏನು ಮಾಡೋಣ ಅಂತ ಒಂದು ಪೆಸಿಮಿಸ್ಟಿಕ್ ಆಗಿ ಮೆಸೇಜ್ ಹಾಕಿದ್ರು. ಸೊ ಆಮೇಲೆ ನಾವು ಅದಕ್ಕೆ ಅಡ್ರೆಸ್ ಕೂಡ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ನಾನು ಹೇಳೋದೇನು ಅಂತಂದರೆ, ಈ ನೋಟಿಫಿಕೇಷನ್ ರಿಲೇಟೆಡ್ ವಿಡಿಯೋಸ್ ಏನಿದೆ ಇದು ನಿಮ್ಮನ್ನು ಮೋಟಿವೇಟ್ ಮಾಡೋದಕ್ಕೆ, ನಿಮಗೆ ಎಕ್ಸಾಮ್ ಪ್ರಿಪರೇಷನನ್ನು ರೈಟ್ ಡೈರೆಕ್ಷನಲ್ಲಿ ಇಡೋದಕ್ಕೆ, ನೀವು ಏನು ನಿರಾಸೆಯಿಂದ ನೀವು ಪ್ರಿಪ್ರೇಷನ್ ಬಿಡಬಾರ್ದು ಅಥವಾ ನಿಮಗೆ ಆ ಫ್ಲೋ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ವಿಡಿಯೋಸ್ ಮಾಡಲಾಗ್ತಿದೆ. ಓಕೆ, ಆಮೇಲೆ ಈ ವಿಡಿಯೋ ಈಗ ಪ್ರೆಸೆಂಟ್ಲಿ ಏನು ಮಾಡ್ತಾಯಿದ್ದೀವಿ, ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ, ನಿಮಗೆ ರೀಸೆಂಟಾಗಿ 22ನೇ ತಾರೀಕೇನು, ಇವತ್ತು 27, ಸೊ 22ನೇ ತಾರೀಕು ಮೇಗೆ ಕೆಲವೊಂದು ಪೋಸ್ಟ್ಗಳು ಪ್ರಸ್ತಾವನೆ ಸಲ್ಲಿಕೆ ಆಗಿದೆ KPSCಗೆ ಅಂತ ಕೆಲವೊಂದು ನ್ಯೂಸಲ್ಲಿತ್ತು. ಸೊ ಈ ಪ್ರಸ್ತಾವನೆ ಆಗಿರೋ ಸಲ್ಲಿಕೆ ಆಗಿರುವಂಥ ಪೋಸ್ಟ್ಗಳು ಯಾವುದು, ಆಮೇಲೆ ಸುಮಾರು ಯಾವ್ಯಾವ ಪೋಸ್ಟ್ಗಳಿಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಅಂತ ಟಾರ್ಗೆಟ್ KS ಅನ್ನೋ ಒಂದು ಗ್ರೂಪಲ್ಲಿ ಪವನ್ ರಾಜ್ಪೂತ್ ಸರ್ ಅಂತ ಏನಿದ್ದಾರೆ, ಸೊ ಅವರು ಒಂದು PDF ಮಾಡಿ KPSCಯಲ್ಲಿ ಪ್ರಸ್ತಾವನೆಯಲ್ಲಿರುವಂಥ ಎಲ್ಲ ಪೋಸ್ಟ್ಗಳದ್ದು ಒಂದು PDF ಮಾಡಿ ಬಿಟ್ಟಿದ್ದಾರೆ. ಸೊ ಈ PDF-ಅಲ್ಲಿ ನಮಗೆ ಯಾವ್ಯಾವ ಪೋಸ್ಟ್ ಇದೆ, ಅದು ಗ್ರೂಪ್ ಏನ, ಗ್ರೂಪ್ ಬಿನ, ಎಷ್ಟು ಪೋಸ್ಟ್ ಇದೆ, ಅದು ಹೈದರಾಬಾದ್ ಕರ್ನಾಟಕನ, RPCನ ಅಂತ ಎಲ್ಲ ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನ್ ಇದೆ. ಅದನ್ನು ಡಿಸ್ಕಷನ್ ಮಾಡೋಣ. ಬಿಫೋರ್ ದ್ಯಾಟ್ ಏನು ಅಂತಂದರೆ, ನಿಮಗೆ ಆಲ್ರೆಡಿ ಗೊತ್ತಿರೋಂಗೆ KPSC ಅವರು ಒಂದು 10-15 ದಿನದಿಂದ ಏನು ಹೇಳಿದ್ದಾರೆ ಅಂತಂದರೆ, ನಮ್ಮ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸು ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ನ್ಯೂಸ್ ಪೇಪರಿಂದ ನಮಗೆ ಮಾಹಿತಿ ಸಿಕ್ಕಿತ್ತು. ಯಾಕೆ ಅಂತಂದರೆ, ಈಗ ಆಲ್ರೆಡಿ KPSC ಹತ್ರ ಇರುವಂಥ KAS, PDO, ಗ್ರೂಪ್ ಬಿ, ಈ ಥರದ್ದು ಸುಮಾರು ಏನು ಎಕ್ಸಾಮ್ ಇದೆ, ಸೊ ಈ ಎಲ್ಲ ಎಕ್ಸಾಮ್ಗಳ ಪ್ರೊಸೆಸ್ನ ಮುಗಿಸಿ ಆಮೇಲೆ ಆಗಸ್ಟ್ಗೆ ಹೊಸ ನೋಟಿಫಿಕೇಷನ್ ಪಿಕಪ್ ಮಾಡ್ಕೋತೀವಿ ಅಂತನ್ನೋ ಥರ ಒಂದು ಮಾಹಿತಿನ ನ್ಯೂಸ್ ಪೇಪರ್ ಮುಖಾಂತರ ನಾವು ನೋಡಿದ್ವಿ. ಓಕೆ, ಹೋಪ್ ಫಾರ್ ದ ಬೆಸ್ಟ್. ಈಗ ನಮ್ಗೆ ಗೊತ್ತಿರೋ ಮಾಹಿತಿ ಏನಂತಂದರೆ, 56,000 ಪೋಸ್ಟು ಆಲ್ರೆಡಿ ಏನೋ ನಿಮಗೆ ಎಲ್ಲ ಡಿಪಾರ್ಟ್ಮೆಂಟಿಗೆ ಹೋಗಿದೆ. ರೋಸ್ಟರ್ ಆಗೋಕ್ಕೆ ಇಂಟರ್ನಲ್ ರಿಸರ್ವೇಷನ್ ಮ್ಯಾಟ್ರ್ ಕೂಡ ಸಾಲ್ವ್ ಆಗಿದೆ. ಸೊ ಈ 56,000 ಪೋಸ್ಟು ಒಂದೊಂದೇ ಡಿಪಾರ್ಟ್ಮೆಂಟಿಗೆ ಹೋಗಿ ರೋಸ್ಟರ್ ಆಗಿ ವಾಪಸ್ KPSCಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿ ನಿಮಗೆ ನೋಟಿಫಿಕೇಷನ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಇದು ಮಾತ್ರ ಕ್ಲಿಯರ್ ಇದೆ. ಓಕೆ, ನಿಮಗೆ ಈ ವರ್ಷದಲ್ಲಿ ಈ ನೋಟಿಫಿಕೇಷನ್ಸ್ ಆಗಲೇಬೇಕು. ಬಹಳ ದಿನ ಸರ್ಕಾರ ಕೂಡ ತಡೆಯೋಕ್ಕಾಗಲ್ಲ, ನಿಮ್ಮನ್ನು ನೆಗ್ಲೆಕ್ಟು ಮಾಡೋಕ್ಕಾಗಲ್ಲ. ಸೊ ಎಷ್ಟು ಬೇಗ ಬೇಕೋ ಅಷ್ಟು ಬೇಗ ಇದರದ್ದು ನೋಟಿಫಿಕೇಷನ್ ಆಗುತ್ತೆ. ಅದಕ್ಕೆ ನೀವು ಏನು ಅಂತಂದರೆ, ಈ ನೋಟಿಫಿಕೇಷನ್ ಅವಾಗ ಆಗೋದ್ರಿಂದ, ಲೆಟ್ಸೆ ನೀವು ಆಗಸ್ಟಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತಂದರೆ, ನಿಮ್ಗೆ 1 ಮಂತ್ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಟ್ಟರೆ, ನಿಮಗೆ 2 ಮಂತ್ಸಲ್ಲೇ ಎಕ್ಸಾಮ್ ಇಟ್ಟರೆ, KE ಅವ್ರು ಮಾತ್ರ ನಿಮಗೆ ವಿತಿನ್ 2 ಮಂತ್ಸಲ್ಲೇ ಎಕ್ಸಾಮ್ ಕೊಡ್ತಾರೆ. ಸೊ 45 ಡೇಸಲ್ಲೆಲ್ಲ ಎಕ್ಸಾಮ್ ಶೆಡ್ಯೂಲ್ ಮಾಡಿರ್ತಾರೆ. 2 ಮಂತ್ಸಲ್ಲೇ ಎಕ್ಸಾಮ್ ಕೊಟ್ಟರೆ ನಿಮಗೆ ಎಕ್ಸಾಮ್ ಯಾವಾಗ ಆಗುತ್ತೆ ಅಂದರೆ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲೆಲ್ಲ ಎಕ್ಸಾಮ್ ಆದರೆ ನೀವು ಈಗಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು ಈ FDA SDA ಎಕ್ಸಾಮ್ಸಿಗೆ ಪ್ರಿಪ್ರೇಷನ್ ಮಾಡ್ಬೋದು. ಆಮೇಲೆ ನೀವು ಇತ್ತೀಚೆಗೆ ನೋಡಿರೋ ಹಾಗೆ ಕಾಂಪಿಟೇಷನ್ ತುಂಬ ಇರೋದ್ರಿಂದ, ಆಮೇಲೆ ನಿಮಗೆ ನಂಬರ್ ಆಫ್ ಆಸ್ಪಿರೆಂಟ್ಸ್ ಕೂಡ ಅಪ್ಲೈ ಮಾಡೋರು ಜಾಸ್ತಿ ಜನ ಆಗ್ತಿರೋದ್ರಿಂದ, ನೀವು ಸೀರಿಯಸ್ ಆಗಿ ಪ್ರಿಪ್ರೇಷನ್ ಈಗಿಂದ ಮಾಡ್ತಾ ಇಲ್ಲ ಅಂತಂದರೆ, ನೀವು ಯಾವುದೋ ರೀತಿ ಪೆಸಿಮಿಸ್ಟಿಕ್ ಆಗಿ ಪ್ರಿಪ್ರೇಷನಿಂದ ಹೊರಗಡೆ ಉಳಿದಿದ್ದೀರಾ ಅಥವಾ ಸ್ಲೋ ಆಗಿ ಮಾಡ್ತಾ ಇದ್ದೀರಾ ಪ್ರಿಪ್ರೇಷನ್ನು, ಏನೋ ನಿಮ್ಮದು ಆ ಫ್ಲೋ ಇಲ್ಲ ಅಂತಂದರೆ, ನೀವು ಪೆಸಿಮಿಸ್ಟಿಕ್ ಆಗಿ ಅದೇ ಥರ ನೀವು ಥಿಂಕ್ ಮಾಡ್ತಾ ಸರ್ಕಾರಕ್ಕೆ ಬೈತಾ ಅಥವಾ ಯಾರಿಗೋ ಗೌರ್ಮೆಂಟಿಗೆ, KPSCಗೆ, KEAಗೆ ಬೈತಾ ಕೂತ್ಕೊಂಡ್ರೆ, ಸೊ ಯಾವುದು ಎಕ್ಸಾಮ್ ಕ್ಲಿಯರ್ ಆಗೋದು ತುಂಬ ಕಷ್ಟ ಆಗುತ್ತೆ. ಒಂದು SDA ಎಕ್ಸಾಮ್ಗೂ ತುಂಬ ಕಾಂಪಿಟೇಷನ್ ಇದೆ. ನೀವು ಆಲ್ರೆಡಿ ನಿಮಗೆ ಒಂದು ಕ್ಲಾರಿಟಿ ಬೇಕು ಅಂದರೆ, KEA ಅವರು ಮೊನ್ನೆ ಏನು SDA ಎಕ್ಸಾಮ್ ನಡೆಸಿದ್ರು, ಎಲ್ಲ SDA ಎಕ್ಸಾಮ್ ನೋಡಿ. SDA ಎಕ್ಸಾಮಿಗೆ ಕ್ವಾಲಿಫಿಕೇಷನ್ ಏನಿದೆ, SDA ಎಕ್ಸಾಮಿಗೆ ಕ್ವಾಲಿಫಿಕೇಷನ್ ಇರೋದು ಸೆಕೆಂಡ್ PUC ಆಗಿರಬೇಕು ಅಂತ, PUC ಆಗಿರಬೇಕು ಅಂತ. ಬಟ್ ಕ್ವಾಲಿಫೈ ಆಗಿರೋರು ಯಾರು? ಎಲ್ಲ ಇಂಜಿನಿಯರ್ಸ್ ಎಲ್ಲ ಕ್ವಾಲಿಫೈ ಆಗಿದ್ದಾರೆ. ಸೊ ಇಂಜಿನಿಯರಿಂಗಲ್ಲೂ ಕೆಲವೊಬ್ಬರೆಲ್ಲ MTech ಮಾಡಿದವರೆಲ್ಲ ಕ್ವಾಲಿಫೈ ಆಗಿದ್ದಾರೆ. ಯಾವುದಕ್ಕೆ? SDA ಎಕ್ಸಾಮಿಗೆ, ಸೆಕೆಂಡ್ PUC ಮೇಲಿರುವಂಥ ಎಕ್ಸಾಮಿಗೆ. ಸೊ ನೀವೀಗ MTech ಮಾಡಿರೋರಿಗೆ, ಮಾಸ್ಟರ್ಸ್ MBA ಮಾಡಿರೋರಿಗೆ, MCom ಮಾಡಿರೋರಿಗೆ, ಈ ಥರ ಮಾಸ್ಟರ್ಸ್ ಏನು ಮಾಡಿದ್ದಾರೆ, ಸೊ ಅವ್ರ ಜೊತೆಗೆ ಮತ್ತು UPSC ಪ್ರಿಪೇರ್ ಮಾಡಿದವ್ರಿಗೂ ಕೂಡ ಒಂದು ಬ್ಯಾಕಪ್ ಪ್ಲ್ಯಾನ್ ಅಂತ ಬರಿತಾ ಇರ್ತಾರೆ. ಸೊ ಈಗ ಪ್ರಿಲಿಮ್ಸ್ ಆಯಿತು, ಪ್ರಿಲಿಮ್ಸ್ ಆದಮೇಲೆ ಕೆಲವೊಂದು ಜನ ಒಳ್ಳೆ ಓದಿದ್ರು ಕೂಡ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಿರಲ್ಲ. ಸೊ ಈ ಸಾರಿ UPSC ಪ್ರಿಲಿಮ್ಸ್ ಕೂಡ ವಾಲಟೈಲ್ ಇತ್ತು. ಸೊ ಅದರಿಂದ ಎಷ್ಟೋ ಜನ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋಕ್ಕಾಗಿರಲ್ಲ. ಅವರೆಲ್ಲ ಪ್ರಿಪ್ರೇಷನ್ ಮಾಡಿದವ್ರು ಏನು ಮಾಡ್ತಾರೆ ಅಂದರೆ, ಬ್ಯಾಕಪ್ ಪ್ಲ್ಯಾನಿಗೋಸ್ಕರ ಈ FDA SDA ಎಕ್ಸಾಮ್ಗಳನ್ನ ಬರೀತಾರೆ. ಸೊ ನೀವು ಅವ್ರಿಗೆ ಕಾಂಪಿಟೇಷನ್ ಕೊಡಬೇಕು ಅಂತಂದರೆ, ನೀವು ಚೆನ್ನಾಗಿ ಓದಲೇಬೇಕಾಗುತ್ತೆ, ನೀವು ಆ ಟ್ರ್ಯಾಕಲ್ಲಿ ಇರಲೇಬೇಕಾಗುತ್ತೆ. ನೀವು ಯಾವುದಾದ್ರೂ
ಒಂದು ನಿರಾಸೆಯಿಂದ ಏನಾದ್ರು ಓದೋದು ನೆಗ್ಲೆಕ್ಟ್ ಮಾಡಿದರೆ ಜಾಬ್ ಆಗಲ್ಲ, ಮತ್ತೆ 2-3 ವರ್ಷ ಕಾಯಬೇಕಾಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಈ ಡಿಸ್ಕಷನ್ನ ಕಂಟಿನ್ಯೂ ಮಾಡೋಣ. ಓಕೆ, ಈಗ ಫಸ್ಟ್ ಏನಿದೆ ಅಂತಂದರೆ ಇಲ್ಲಿ ಒಂದು ಪೋಸ್ಟ್ ಇದೆ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ರಿಲೇಟೆಡು ತುಂಬ ಪೋಸ್ಟು ಖಾಲಿ ಇದೆ ನಮಗೆ. ಇದರಲ್ಲಿ ಗ್ರೂಪ್ ಎ ಪೋಸ್ಟ್ ಇದೆ, SC ಅಸಿಸ್ಟೆಂಟ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಒಂದು ಪೋಸ್ಟ್ ಇದೆ. ಸೊ ಓಕೆ, ಇದು ಏನು ಅಂತಂದರೆ ಗ್ರೂಪ್ ಎ ಇರೋದ್ರಿಂದ ಏನು KASದು ಹೊಸ ನೋಟಿಫಿಕೇಷನ್ ಅದು ನಮಗೆ ನ್ಯೂಸ್ ಇದೆ, ಏನು 300 ಕರೀತಾರೆ 400 ಕರೀತಾರೆ ಅಂತೇನೋ ನ್ಯೂಸ್ ಇದೆಯಲ್ಲ. ಸೊ ಈ ಪೋಸ್ಟ್ಗಳಿಗೆ ಇದು ಆ್ಯಡ್ ಆಗುತ್ತೆ. ಇದೇನು ಪೋಸ್ಟ್ ಇದೆ ಗ್ರೂಪ್ ಎ ಪೋಸ್ಟು, ಇದು KASಗೆ ಆ್ಯಡ್ ಆಗುತ್ತೆ. ಅದೇ ಥರ SC ಟೆಸ್ಟ್ ಸೆಕ್ಷನ್ ಆಫೀಸರ್ ಅಂತ ಏನು ಕರೀತಾರೆ. ಸೊ ಇದು ಕೂಡ ನಿಮಗೆ ಗ್ರೂಪ್ ಬಿ ಆಗಿರೋದ್ರಿಂದ ಇದು ಕೂಡ ಅಲ್ಲೇ ಆ್ಯಡ್ ಆಗುತ್ತೆ. ಅಗ್ರಿಕಲ್ಚರಲ್ ಆಫೀಸರ್ ನಿಮಗೆ ಆಲ್ರೆಡಿ ಗೊತ್ತು, ಅಗ್ರಿಕಲ್ಚರಲ್ ಆಫೀಸರ್ ಬಗ್ಗೆ ನೋಟಿಫಿಕೇಷನ್ ಆಗಿ ಕ್ಯಾನ್ಸಲ್ ಏನು ಮಾಡಿದ್ದಾರೆ. ಸೊ ಇದು ಇದರಲ್ಲೇನು ಜಾಯ್ನ್ ಆಗಲ್ಲ ಇದು. ಸೊ ಇದು ಮತ್ತೆ ಮುಂದೆ ಬರುವಂಥ ಎಕ್ಸಾಮಿಗೆ ನಿಮಗೆ ಅಗ್ರಿಕಲ್ಚರಲ್ ಆಫೀಸರ್ ಏನು ಡಿಪಾರ್ಟ್ಮೆಂಟಿಂದ ಕರೀತಾರೆ ಆವಾಗ ಇದು ಅಲ್ಲಿಗೆ ಸೇರುತ್ತೆ. ಓಕೆ, ಅದೇ ಥರ ನಿಮಗೆ ನೋಡ್ಬೋದು ಬೇರೆ ಪೋಸ್ಟ್ಗಳಿದೆ, ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ತಹಶೀಲ್ದಾರ್ ಅಂತ ಇದೆ, 28 ಪೋಸ್ಟ್ ಇದೆ ಕಮರ್ಷಿಯಲ್ ಟ್ಯಾಕ್ಸ್ ಇದರಲ್ಲಿ. ಅದೇ ಥರ ನಿಮಗೆ ಇಲ್ಲಿ ನೋಡಿ 2025ರಲ್ಲಿ ಲೈಬ್ರರಿಯನ್ನು ಲೇಬರ್ ಆಫೀಸರ್ ಅಂತ ಗ್ರೂಪ್ ಬಿ ಪೋಸ್ಟ್ ಇದೆ, ಇದು ಕೂಡ KAS ಪೋಸ್ಟೇ ಇದು. ಸೊ 6 ಪೋಸ್ಟ್ ಇದೆ ಇದರಲ್ಲಿ. PWD ಡಿಪಾರ್ಟ್ಮೆಂಟಲ್ಲಿ AEE ಪೋಸ್ಟ್ ಇದೆ. ಓಕೆ, ಇಲ್ಲಿ ಅಸಿಸ್ಟೆಂಟ್ ಕಂಟ್ರೋಲರ್ ಇದೆ. ಅದೇ ಥರ FDC ಇದೆ ನೋಡಿ, ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಲ್ಲಿ 6 FDC ಇದೆ. ಸೊ ಇದೇ ಥರ ನಿಮಗೆ ಈ PDF ಈ ಗ್ರೂಪಲ್ಲಿ ಟಾರ್ಗೆಟ್ KAS ಗ್ರೂಪಲ್ಲಿ ಸಿಗುತ್ತೆ. ಸೊ ಈ PDF ನೋಡಿ ನೀವು ಬೇಕಾದರೆ SDA ಇದೆ. ಅದೇ ಥರ ನೋಡಿ ಇಲ್ಲಿ ಇದು 2025ರಲ್ಲಿ 24ರಲ್ಲಿ ಸಲ್ಲಿಕೆ ಆಗಿರುವಂಥ ಪೋಸ್ಟ್ಗಳಿದು. ಓಕೆ, ಎಲ್ಲ ಪೋಸ್ಟ್ಗಳು ಇಲ್ಲಿ ಸಲ್ಲಿಕೆ ಆಗಿದೆ ನಿಮಗೆ. ಸೆಕ್ಷನ್ ಆಫೀಸರ್, ಸ್ಟೆನೋಗ್ರಾಫರ್, ವೆಟರ್ನರಿ ಆಫೀಸರ್, ಲೇಬರ್ ಆಫೀಸರ್, ಗ್ರಾಮ ಪಂಚಾಯತ್ ಸೆಕ್ರೆಟ್ರಿ, ಈ ಪೋಸ್ಟ್ ಕೂಡ ನಿಮಗೆ ಕಾಲ್ಫಾರ್ಮ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಗ್ರಾಮ ಪಂಚಾಯತ್ ಸೆಕ್ರೆಟ್ರಿ. ಓಕೆ, ಇಲ್ಲಿ ನೋಡಿ ಇದೆಲ್ಲ ಪೋಸ್ಟು ಅದೇ ಇದೆ, ಇಲ್ಲೆಲ್ಲ ಇದೆ. ಇದನ್ನೆಲ್ಲ ನೋಡಿ ನೀವು ಗ್ರೂಪ್ ಸಿ ಗ್ರೂಪ್ 3 ಗ್ರಾಮ ಪಂಚಾಯತ್ ಸೆಕ್ರೆಟ್ರಿ ಪೋಸ್ಟ್ಗಳೇ ಇದೆ ಇದು. ಓಕೆ, ನೆಕ್ಸ್ಟು FDC ಇದೆ, ಇಲ್ಲಿ ಸ್ಟೆನೋಗ್ರಾಫರ್ ಇದೆ ಮತ್ತೆ. ಸೊ ಇದೆಲ್ಲ ಪೋಸ್ಟ್ಗಳು ನೋಡಿದರೆ ನಾವು ಒಂದು ಅಂದಾಜು ಲೆಕ್ಕ ಹಾಕಿದ್ದೀವಿ. ಇದರಲ್ಲಿ ಎಲ್ಲ ಪೋಸ್ಟ್ಗಳನ್ನೂ ಸೇರಿಸಿ ಅಂದಾಜು ಲೆಕ್ಕ ಹಾಕಿದಾಗ ನಿಮಗೆ ಅರೌಂಡು ಒಂದು 800 FDA ಪೋಸ್ಟ್ಗಳಿದೆ, 800 FDA ಪೋಸ್ಟ್ಗಳಿದೆ, 2000 SDA ಪೋಸ್ಟ್ಗಳಿದೆ. ಓಕೆ, KPSC ಹತ್ರ. ಇದನ್ನು ಒಂದೇ ಸಾರಿ ಕರೀತಾರೆ ಅಂತ ಹೇಳಕ್ಕೆ ಬರಲ್ಲ. ಸೊ FDA ಒಂದೇ ಸಾರಿ ಕರೆದ್ರೆ ಕರಿಬೋದು, ಇಲ್ಲಾಂದರೆ ಹಂತವಾಗಿ 300-400 ಪೋಸ್ಟ್ಗಳಿಗೆ ನೋಟಿಫಿಕೇಷನ್ ಮಾಡ್ತಾ ಹೋಗ್ಬೋದು. ಸೊ KPSC ಅವರು ಮಾಡ್ತಾ ಇರೋದ್ರಿಂದ ನಿಮಗೆ ಏನಾಗುತ್ತೆ, ಸಿಲೆಬಸ್ ಕೂಡ ಏನು ನಿಮಗೆ ಆಲ್ರೆಡಿ KPSC ಅವ್ರು ಮಾಡಿರೋದು ಸಿಲೆಬಸ್ ಗೊತ್ತಿರುತ್ತೆ. ಆಮೇಲೆ ಇದ್ರ ರಿಲೇಟೆಡ್ ನಿಮಗೆ ಸಿಲೆಬಸ್ ರಿಲೇಟೆಡ್ ನಿಮಗೆ ಡೌಟ್ ಅಥವಾ ಸಿಲೆಬಸ್ ರಿಲೇಟೆಡ್ ಏನೇ ನಿಮಗೆ ಅದು ಯಾವ್ಯಾವ ಟಾಪಿಕ್ ಇದೆ ಏನು ಅಂತ ಡೌಟ್ ಇದ್ದರೆ ನಮ್ಮ ಸ್ಟೇಟ್ ಕ್ರಾಫ್ಟ್ IAS ಚಾನಲಲ್ಲಿ ನಿಮಗೆ KPSC KEA ಸಿಲೆಬಸ್ ಡಿಕೋಡ್ ಅಂತ GS ಪೇಪರ್ಗೆ ಕಮ್ಯುನಿಕೇಷನ್ ಪೇಪರ್ಗೆ 2 ವೀಡಿಯೋಸ್ ಇದೆ. ಸೊ ಅದನ್ನು ನೋಡಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಇದೆಲ್ಲ ಪೋಸ್ಟ್ಗಳು ಸಲ್ಲಿಕೆ ಆಗಿರೋದ್ರಿಂದ ನೀವಿನ್ಮೇಲೆ ನೆಗ್ಲೆಕ್ಟ್ ಮಾಡಿ ಇದು ನೋಟಿಫಿಕೇಷನ್ ಆಗಲ್ಲ ಅಂತ ಕೂತ್ಕೊಳ್ಳೋದು ಸರಿಯಲ್ಲ ಅನ್ನೋದು ನಮ್ಮ ಭಾವನೆ. ಸೊ ನೀವೀಗ ಈ ನೋಟಿಫಿಕೇಷನ್ ಆಗುತ್ತೆ ಅಂತ ಪಾಸಿಟಿವಿಟಿಯಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಆಗಸ್ಟ್ಗೆ ನೋಟಿಫಿಕೇಷನ್ ಮಾಡಲೇಬೇಕಾಗುತ್ತೆ, ಭಾಳ ದಿನ ಅವರು ಹೋಲ್ಡ್ ಮಾಡೋಕ್ಕಾಗಲ್ಲ. ಬಿ ಪ್ರಿಪೇರ್ಡ್. ಓಕೆ, ನಿಮಗೆ ಸ್ಟೇಟ್ ಕ್ರಾಫ್ಟ್ ಕಡೆಯಿಂದ ಬೇರೆ ಕೋರ್ಸ್ಗಳು ಫ್ರೀ ವಿಡಿಯೋ ಏನೋ ಕೋರ್ಸ್ಗಳು ಬರ್ತಾ ಇದೆ. ನಿಮ್ಗೆ ಯಾವುದಾದ್ರು ಸ್ಪೆಸಿಫಿಕ್ ಕೋರ್ಸ್ ನೀಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.